ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರು ಅವಸ್ಥೆ ಯಾವ ರೀತಿ ಆಗಿದೆ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ, ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲೊಂದು ಆಪ್ಷನ್ ಇರುತ್ತೆ, ಹೈಪ್ ಆಪ್ಷನ್ನು. ಪ್ಲೀಸ್ ಎಲ್ಲರೂ ಕೂಡ ಹೈಪ್ ಮಾಡಿ ಸಪೋರ್ಟ್ ಮಾಡಿ. ನೀವು ಮಾಡುವಂಥ ಒಂದೇ ಒಂದು ಹೈಪಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ದಯವಿಟ್ಟು ವಿಡಿಯೋಗೆ ಹೈಪ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿರುವಂಥ ಗಿರ್ ಹಸಿನಲ್ಲಿ ಒಂದು ವಿಚಿತ್ರ ಕಾಯಿಲೆ ಸ್ಟಾರ್ಟ್ ಆಗಿದೆ. ಸೊ ವಿಚಿತ್ರ ಕಾಯಿಲೆ ಅಂದರೆ ಈ ಗಂಟು ಕಾಯಿಲೆ ನಾರ್ಮಲ್ಲು, ಬಟ್ ಅದು ಅಲ್ಲದೆ ನೆಕ್ಸ್ಟ್ ಇನ್ನೂ ಒಂದು ಕಾಯಿಲೆ ಕೂಡ ಸ್ಟಾರ್ಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ನಾನು ಜೋಡಿನಲ್ಲಿರೋ ಇದು ಮತ್ತು ಇದ್ರ ತಂಗಿ ಎರಡೂ ಕೂಡ ಜೊತೆನಲ್ಲಿರೋದನ್ನ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಯಾವ ರೀತಿ ಇದ್ದಾವೆ ಜೋಡಿ ಮೇಲೆ ಅಂತ. ಬಟ್ ಯಾರು ಕಣ್ಣು ಬೀಳ್ತು ಅನ್ನೋದು ಗೊತ್ತಿಲ್ಲ, ಅಥವಾ ಯಾರು ಕೆಟ್ಟ ದೃಷ್ಟಿ ಬೀಳ್ತು ಅನ್ನೋದು ಗೊತ್ತಿಲ್ಲ. ಈ ಥರ ಕಾಯಿಲೆ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರ್ಬೋದು, ಮಂಡಿ ಎರಡು ಸೈಡ್ ಊದ್ಕೊಂಡಿದ್ವು, ಬಟ್ ಅದೇನಂದರೆ ಕೀವ ಆಗಿದ್ದರಿಂದ ಆ ಕೀವ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸರಿ ಹೋಗಿದ್ವು ಮತ್ತೆ. ಬಟ್ ಏನಂದರೆ ಮತ್ತೆ ಮಂಡಿ ಊದ್ಕೊಂಡಿದೆ. ಅದು ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ಒಂದು ಕಾಲಂತೂ ಫುಲ್ ಊತ ಬಂದಿದೆ. ಅದು ಮಂಡಿ ಕಾಯಿಲೆ ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಬಿದ್ದು ಹೇಟ್ ಮಾಡಿಕೊಂಡು ಅದರಿಂದ ಗಾಯ ಆಗಿದೆ, ಆ ಥರ ನೋವಾಗಿದೆ ಅಂತ ಗೊತ್ತಿಲ್ಲ. ಏನಾಯಿತು ಅಂತಂದರೆ ಗೊತ್ತಾಗ್ತಾ ಇಲ್ಲ. ಜೊತೆಯಲ್ಲಿ ಜ್ವರ, ಸಿಕ್ಕಾಪಟ್ಟೆ ಜ್ವರ ಇತ್ತು. ಆ ಜ್ವರದ ಜೊತೆಗೆ ಗಂಟು ಕಾಯಿಲೆ ಅಂತ ಸ್ಟಾರ್ಟ್ ಆಗಿದೆ. ಈ ಥರ ಹಸುಗಳಿಗೆ, ಸಾಯಿವಾಲ್ ಅಥವಾ ಗಿರ್ ಹಸುಗಳಿಗೆ ಬೇಗ ರೋಗಗಳು ಅಟ್ಯಾಕ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಏನಂದರೆ ಹುಟ್ಟಿ 4 ತಿಂಗಳು ಒಳಗಡೆ ಅದು ಪಡಬಾರ್ದು ಕಷ್ಟಪಡ್ತಾ ಇದೆ. ನಮಗಂತೂ ನೋಡೋಕ್ಕಾಗ್ತಾ ಇಲ್ಲ. ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ ನಾವು ಅದನ್ನು ಬೇಗ ಹುಷಾರು ಮಾಡಬೇಕು, ಕಾಯಿಲೆಯನ್ನು ಮುಕ್ತವಾಗಿ ಮಾಡಬೇಕು ಅಂತ. ಬಟ್ ದೇವ್ರ ಕರುಣೆ ಅನ್ನೋದು ಕೂಡ ಸ್ವಲ್ಪ ಇರಬೇಕಲ್ವ. ಅದು ಕಾಲು ಏನಂದರೆ ನೊಣ ಮುತ್ಕೊಳ್ಳುತ್ತಲ್ವ, ಅದರಿಂದ ನೆಕ್ಕೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಅದಕ್ಕೆ ಮುಖಕ್ಕೆ ಈ ಥರ ನೆಕ್ತಾ ಇರಲಿ ಅಂತ ಪರದೆ ಥರ ಮಕಡ ಹಾಕಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಮುಖದ ಲಕ್ಷಣನೇ ಕಳ್ಕೊಂಡ್ಬಿಟ್ಟಿದೆ ಕರು. ಅದ್ರ ಕಣ್ಣು ಭಾಗದಲ್ಲಿ, ಹಣೆ ಭಾಗದಲ್ಲಿ, ಕಿವಿಯಲ್ಲಿ ಎಲ್ಲ ಕಡೆ ಒಂದು ಜಾಗ ಬಿಟ್ಟಿಲ್ಲ, ಎಲ್ಲ ಕಡೆ ಗಂಟು ಕಾಯಿಲೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ಇದಕ್ಕೆ ಮೆಡಿಸಿನ್ಸ್ ಮಾಡಿಸಿದ್ವಿ, ನಾಟಿ ಔಷಧಿನೂ ಕೂಡ ಟ್ರೈ ಮಾಡಿದ್ವಿ. ಬಟ್ ನಿಧಾನ ಒಂದು ಸಲ ಅಟ್ಯಾಕ್ ಆಯಿತು ಅಂದರೆ ಆ ಥರ ಕಾಯಿಲೆ ನೋಡ್ತಾ ಇರ್ಬೋದು, ಯಾವ ಜಾಗನೂ ಕೂಡ ಇಲ್ಲ. ಅದು ಸ್ವಲ್ಪ ನೋವು ಇರೋದ್ರಿಂದ ಜಾಸ್ತಿ ಮಲ್ಗೋಕ್ಕೂ ಕಷ್ಟ ಆಗುತ್ತೆ. ಮುಟ್ಟಿದರೆ ಸಾಕು ಯಾವ ರೀತಿ ಮುಂದಕ್ಕೆ ಹೋಗ್ತಾ ಇದೆ ಅಂತ. ಅದು ಒಂದು ಜಾಗ ಅಂತ ಅಲ್ಲ, ಎಲ್ಲ ಕಡೆಯೂ ಆವರಿಸ್ಕೊಂಡ್ಬಿಟ್ಟಿದೆ ಗಂಟು ರೋಗ. ಇದು ದೊಡ್ಡ ಹಸುಗಳಿಗೆ ಬಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಅಂದರೆ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಬಟ್ ಕರುಗಳಿಗೆ ಬಂದಿರೋದ್ರಿಂದ ಡಾಕ್ಟ್ರು ಕೂಡ ಹೇಳಿದರು ನಾವು ಇದಕ್ಕೆ ಗ್ಯಾರಂಟಿ ಕೊಡಲ್ಲ ಅಂತ. ಬಟ್ ಏನಂದರೆ ಅದು ದೇವ್ರಿಗೆ ಬಿಟ್ಟಿದ್ದು ಅಂತ ನಾವು ಕೂಡ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಆಯುರ್ವೇದಿಕ್ ಮೆಡಿಸನ್ಸ್ ಇರ್ಬೋದು, ಅಥವಾ ಮೆಡಿಕಲಿ ಮೆಡಿಸನ್ಸ್ ಇರ್ಬೋದು, ಎಲ್ಲ ರೀತಿ ಟ್ರೈ ಮಾಡ್ತಾ ಇದ್ದೀವಿ. ಡೈಲಿ ಇಂಜೆಕ್ಷನ್ ಹಾಕ್ಸೋದಿರ್ಬೋದು, ಹಾಗೆ ಕಾಲಿಗೆ ಫಸ್ಟ್ ಏಡ್ ಮಾಡೋದಾಗಿರ್ಬೋದು. ಹಾಗೆಯೇ ಅದಕ್ಕೆ ತಿನ್ನಿಸೋವಾಗ ವೀಳ್ಯದೆಲೆ ಮತ್ತು ಕಾಳುಮೆಣಸು, ಸ್ವಲ್ಪ ಬೆಲ್ಲ, ಈ ಥರ ಎಲ್ಲ ತಿನ್ನಿಸಿ ಆದಷ್ಟು ಆಯುರ್ವೇದಿಕ್ ಮೆಡಿಸನ್ಸ್ ಕೂಡ ಮಾಡ್ತಾಯಿದ್ದೀವಿ. ಬಟ್ ಏನಂದರೆ ಬೇವಿನ ಸೊಪ್ಪನ್ನು ಹರಿದು ಇದ್ರ ಮೇಲೆ ಹಚ್ಚಿದರೆ ಅದು ಸ್ವಲ್ಪ ಹೊತ್ತು ಏನಂದರೆ ಕಡ್ತಾ ಬರೋದು ಅಥವಾ ಉರಿ ಬರೋದು ಆ ಥರ ಆಗುತ್ತಲ್ವ, ತುಂಬ ಹೊತ್ತು ಇಟ್ಕೊಳ್ಳಲ್ಲ. ಅದು ಏನು ಮಾಡುತ್ತೆ ಅಂದರೆ ಗೋಡೆಗೆ ಉಜ್ಕೊಂಡು ಇದು ಮಾಡಿಬಿಡುತ್ತೆ. ಹಂಗಾಗಿ ಅದು ಉಜ್ಜುದಂಗೆ ಗೋಡೆಗೆಲ್ಲ ಉಜ್ಜೋಕ್ಕೆ ಟ್ರೈ ಮಾಡಿದಾಗೆಲ್ಲ ಅದು ಮೇಲ್ಗಡೆ ಏನಿರುತ್ತೆ ಗಂಟು ರೋಗದ್ದು ಚರ್ಮದ ಇರುತ್ತಲ್ವ, ಅದೆಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ ಅಂತ ನಾವು ಒಂದಿನ ಟ್ರೈ ಮಾಡಿ 2ನೇ ದಿನಕ್ಕೆ ಬಿಟ್ಬಿಟ್ವಿ. ಆ ಥರ ಎಲ್ಲ ಮಾಡೋದು ಬೇಡ, ಬರೀ ಮೆಡಿಸನ್ಸಲ್ಲೇ ಟ್ರೈ ಮಾಡೋಣ ಅಂತ ಹಾಗಾಗಿ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು, ಕಣ್ಣು ಹತ್ರ ಒಂದು ಸ್ವಲ್ಪ ಆಗಿದೆ. ಅದೇನಾದರೂ ಒಡ್ಕೊಂತು ಅಂದರೆ ಕಣ್ಣಿಗೆ ಎಫೆಕ್ಟ್ ಆಗಿಬಿಡುತ್ತಾ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗಿದೆ. ಬಟ್ ದೇವ್ರನಲ್ಲಿ ಹರಕೆ ಮಾಡ್ಕೊಬೇಕು, ದೇವ್ರನಲ್ಲಿ ಬೇಡ್ಕೊಬೇಕು. ಈ ರೀತಿ ಏನಾದರೂ ಆದರೆ ದಯವಿಟ್ಟು ಯಾವುದೇ ರೀತಿ ಅಪಾಯ ಆಗದೆ ಇರೋ ಥರ ಕಾಪಾಡೋ ದೇವ್ರೆ ಅಂತ ಬೇಡ್ಕೊಂಡಿದ್ದೀವಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ನಿಮ್ಮಲ್ಲಿ ಈ ಥರ ಏನಾದರೂ ಗಂಟು ಕಾಯಿಲೆ ಸ್ಟಾರ್ಟ್ ಆಗಿದೆ ಅಂದರೆ ದಯವಿಟ್ಟು ಒಂದೇ ಒಂದು ಕಾಣಿಸ್ಕೊಂಡ ತಕ್ಷಣವೇ ನೀವು ಡಾಕ್ಟ್ರ್ ಹತ್ರ ತೋರಿಸಿ. ಏನಂದರೆ ಕೆಲವೊಂದು ಎಲ್ಲ ಕರುಗಳು ಉಳಿತವೆ ಅಂತ ಹೇಳೋಕ್ಕೆ ಬರಲ್ಲ. ಒಂದು ಅದ್ರ ಕೆಪಾಸಿಟಿ ಮೇಲೆ ಇದೊಂದು ಸ್ವಲ್ಪ ಶಕ್ತಿ ಇರೋದ್ರಿಂದ ಡಾಕ್ಟ್ರು ಕೂಡ ಆಶ್ಚರ್ಯಪಟ್ಟರು ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತ. ಏನಂದರೆ ಎಲ್ಲ ಕರುಗಳು ಅಷ್ಟೇ ಎನರ್ಜಿ ಆಗಿರಲ್ಲ. ಒಂದೇ ಒಂದು ಗಂಟು ಕಾಣ್ತು ಅಂದ ತಕ್ಷಣ ದಯವಿಟ್ಟು ನಿಮ್ಮಲ್ಲಿ ಹತ್ರದಲ್ಲಿರೋಂಥ ಡಾಕ್ಟ್ರಿಗೆ ತಿಳಿಸಿ ಅವರಿಂದ ಮೆಡಿಸನ್ಸ್ ಮಾಡಿಸ್ಕೊಳ್ಳಿ.
ದೊಡ್ಡ ಹಸುಗಳಿಗೆ ಬಂದರೂ ಅಷ್ಟೇ, ಕರುಗಳಿಗೆ ಬಂದರೂ ಅಷ್ಟೇ ಸ್ವಲ್ಪ ಇದ್ದಾಗಲೇ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಾನು ಕೂಡ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಯಾವ ರೀತಿ ಮೆಡಿಸನ್ಸ್ ಮಾಡಿದರೆ ಈ ಕಾಯಿಲೆ ಹುಷಾರಾಗುತ್ತೆ ಅನ್ನೋದನ್ನು ಕೂಡ ತಿಳಿಸಿ. ಜೊತೆಗೆ ಹೈಪ್ ಕೂಡ ಮಾಡಿ.